ಎಚ್ ಡಿ ರೇವಣ್ಣ ಅವರ ಕ್ಷೇತ್ರ ಹೊಳೆನರಸೀಪುರ. ರೇವಣ್ಣ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಒಂಥರ ಕ್ರಾಂತಿಯನ್ನೇ ಮಾಡಿಬಿಟ್ಟಿದ್ದಾರೆ ಅವರ ಕ್ಷೇತ್ರದಲ್ಲಿ. ಇಡೀ ರಾಜ್ಯದಲ್ಲಿ ಹುಡುಕಿದ್ರು ಯಾವ ಕ್ಷೇತ್ರದಲ್ಲೂ ಕೂಡ ಇಷ್ಟು ಸರ್ಕಾರಿ ಶಾಲಾ ಕಾಲೇಜುಗಳು ಎಲ್ಲೂ ಕೂಡ ಕಾಣಸಿಗೋದಿಲ್ಲ. ಎಷ್ಟೋ ರಾಜಕಾರಣಿಗಳು ತಮ್ಮ ತಮ್ಮ ಹೆಸರಿನಲ್ಲಿ, ತಮ್ಮ ಮಕ್ಕಳು ಹೆಂಡತಿರ ಹೆಸರಲ್ಲಿ ಖಾಸಗಿ ಶಾಲೆಗಳು, ಪ್ರೈವೇಟ್ ಸೆಕ್ಟರ್ಸ್ಗಳನ್ನ ಓಪನ್ ಮಾಡ್ಕೊಂಡು ಹಣದ ಲೂಟಿ ಹೊಡಿತಾ ಇದ್ರೆ, ಈ ಕಡೆ ಎಚ್ ಡಿ ರೇವಣ್ಣ ಅವರು ಇಡೀ ಕ್ಷೇತ್ರದಲ್ಲಿ ಇಂಥ ಗೌರ್ಮೆಂಟ್ ಸ್ಕೂಲು, ಇಂಥ ಗೌರ್ಮೆಂಟ್ ಕಾಲೇಜ್ ಇಲ್ಲ ಅಂತ ಹೇಳಂಗಿಲ್ಲ. ಹೊಳೆನರಸೀಪುರ ಕ್ಷೇತ್ರದ ವಿದ್ಯಾರ್ಥಿಗಳು ಹೆಚ್ಚುವರಿ ಶಿಕ್ಷಣಕ್ಕೋಸ್ಕರ ಹಾಸನಕ್ಕೆ ಬರೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ತಮ್ಮ ಕ್ಷೇತ್ರದಲ್ಲಿ ತಂದಿರ್ತಕ್ಕಂಥ ಹೆಗ್ಗಳಿಕೆ ಎಚ್ ಡಿ ರೇವಣ್ಣ ಅವರಿಗೆ ಸಲ್ಲಿಸಿದೆ. ವಾಟ್ ಎವರ್ ಇಟ್ ಮೇ ಬಿ, ಅವರ ಕುಟುಂಬದಿಂದ ಆದಂತಹ ಒಂದಿಷ್ಟು ಘಟನೆಗಳು ಇವೆಲ್ಲವನ್ನ ಬದಿಗಿಟ್ಟು ನಾವು ರೇವಣ್ಣ ಅವರ ಅಭಿವೃದ್ಧಿ, ರೇವಣ್ಣ ಅವರ ಶಿಕ್ಷಣ ಕ್ರಾಂತಿಯನ್ನ ಹೊಳೆನರಸೀಪುರ ಕ್ಷೇತ್ರಕ್ಕೆ ಮೀಸಲಿಟ್ಟು ನೋಡೋದಾದ್ರೆ ಎಚ್ ಡಿ ರೇವಣ್ಣ ಅವರು ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ರೇವಣ್ಣ ಅವರ ಆಶಯಗಳು ಎಷ್ಟರ ಮಟ್ಟಕ್ಕೆ ಕ್ಷೇತ್ರದಲ್ಲಿ ಈಡೇರ್ತಾ ಇದ್ದಾವೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ನೋಡ್ತಾ ಹೋದ್ರೆ ದೀಪದ ಕೆಳಗೆ ಕತ್ಲು ಅನ್ನೋ ತರ. ರೇವಣ್ಣ ಅವರೇನೋ ಕ್ಷೇತ್ರಕ್ಕೆ ಸಾಕಷ್ಟು ಸರ್ಕಾರಿ ಶಾಲೆಗಳು, ಶಿಕ್ಷಣ ಸಂಸ್ಥೆಗಳನ್ನ ತರ್ತಾರೆ, ಒಳ್ಳೆ ಒಳ್ಳೆ ಫ್ಯಾಕಲ್ಟಿಗಳು ಕರ್ಕೊಂಡ್ ಬರ್ತಾರೆ. ನೀವು ಹೊಳೆನರಸೀಪುರದಲ್ಲಿ ಎಲ್ಲಾದ್ರೂ ನೀವು ಫ್ಯಾಕಲ್ಟಿ ತೊಂದರೆ ಇರ್ಬೋದು, ಹೊಳೆನರಸೀಪುರದಲ್ಲಿ ಸಿಗೋದಿಲ್ಲ ನಿಮಗೆ. ಅಂತೆಯೇ ಹೊಳೆನರಸೀಪುರದಲ್ಲಿ ಇರ್ತಕ್ಕಂಥ ಆದರ್ಶ ಶಾಲೆ ಅಂತಕ್ಕಂಥ ಒಂದು ಶಾಲೆ, ಸರ್ಕಾರಿ ಶಾಲೆ, ಯಾವ ಖಾಸಗಿ ಶಾಲೆಗಳಿಗೂ ಕೂಡ ಕಮ್ಮಿ ಅಲ್ಲ. ಹೊಳೆನರಸೀಪುರದಲ್ಲಿ ಸಾಕಷ್ಟು ಖಾಸಗಿ ಶಾಲೆಗಳಾಗಿದ್ದಾವೆ ಇವತ್ತು. ಬಟ್ ಅವೆಲ್ಲವನ್ನ ಬೀಟ್ ಮಾಡೋ ತರ ಹೊಳೆನರಸೀಪುರದಲ್ಲಿ ಆದರ್ಶ ಶಾಲೆ ಇವತ್ತು ಮಾದರಿ ಆಗ್ಬೇಕಾಗಿತ್ತು. ನೀವು ನಂಬ್ತಿರೋ ಬಿಡ್ತಿರೋ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಎಷ್ಟೋ ಸರ್ಕಾರಿ ಶಾಲೆಗಳು ಇವತ್ತು ಬಾಗಿಲು ಮುಚ್ತಾ ಇದ್ದಾವೆ, ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳು ಇಲ್ದಲೆ ಬಂದ್ ಆಗ್ತಾ ಇದ್ದಾವೆ ಅಂತ ನಾವು ದಿನನಿತ್ಯ ಬಾಯ್ ಬಿಡ್ಕತಾ ಇದ್ದೀವಲ್ಲ. ಈ ಸರ್ಕಾರಿ ಶಾಲೆಯಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಕಾರಣ ಏನು? ಅಂತ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ, ಅಷ್ಟು ಒಳ್ಳೆ ಕಟ್ಟಡ ಇದೆ, ಒಳ್ಳೆ ಶಿಕ್ಷಕರಿದ್ದಾರೆ. ಆದ್ರೆ ಎಲ್ಲವೂ ಚೆನ್ನಾಗಿದೆ ಅನ್ನೋಷ್ಟರಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಸರ್ಕಾರಿ ಶಾಲೆಯಲ್ಲಿ ಅದೇನೋ ಐ ಡಿ ಕಾರ್ಡ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಎಕ್ಸಾಮ್ಗೆ ಪೇಪರ್ ತರಬೇಕು, ಮತ್ತೊಂದು ಇನ್ನೊಂದು ಕಾರಣಗಳನ್ನ ಹೇಳ್ಕೊಂಡು ಬಹಿರಂಗವಾಗಿ ಓರ್ವ ವಿದ್ಯಾರ್ಥಿಯಿಂದ 1000 ರೂಪಾಯಿಗಳನ್ನ ಅಕ್ರಮವಾಗಿ ವಸೂಲಿ ಮಾಡಿದ್ದಾರೆ ಅಲ್ಲಿ ಶಿಕ್ಷಕರು. ಈ ತರದ ಒಂದು ಗಂಭೀರ ಆರೋಪವನ್ನ ಅದೇ ಪಟ್ಟಣದ ರಘು ಅಂತಕ್ಕಂಥವ್ರು ಮಾಡಿರ್ತಕ್ಕಂಥದ್ದು. ಅಂಡ್ ಇದು ಯಾವುದೋ ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ಆರೋಪ ಅಲ್ಲ, ಬದಲಾಗಿ ಸಾಕ್ಷ್ಯಾಧಾರಗಳ ಒಟ್ಟಿಗೆ ಈ ರೀತಿಯಾದಂತಹ ಆರೋಪವನ್ನು ಮಾಡಿದ್ದಾರೆ. ಹೊಳೆನರಸೀಪುರದ ಆದರ್ಶ ಶಾಲೆ ತಟಕೆರಲಿದೆ, ಭ್ರಷ್ಟಾಚಾರದ ಕೂಪ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಬಡ ವಿದ್ಯಾರ್ಥಿಗಳಿಂದ, ಪೋಷಕರಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಅಕ್ರಮವಾಗಿ ಲೂಟಿ ಮಾಡ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು. ಹೆಂಗೆ ಹೇಳ್ತೀನಿ, ಈ ಶಾಲೆಯಲ್ಲಿ 532 ವಿದ್ಯಾರ್ಥಿಗಳಿದ್ದಾರೆ. ಓರ್ವ ವಿದ್ಯಾರ್ಥಿಯಿಂದ ಒತ್ತಡ ಹಾಕಿ ತರಲೇಬೇಕು ಅಂತ ಒತ್ತಡ ಹಾಕಿ 1000 ರೂಪಾಯಿ ಹಂಗೆ ಪ್ರತಿ ವರ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂತ ಅಂದ್ರೆ ಎಷ್ಟಾಯ್ತು? 5,32,000 ರೂಪಾಯಿ ಆಯ್ತು. ಯಾವುದೇ ಅಧಿಕೃತ ದಾಖಲೆ ಇಲ್ಲದೆ ಈ ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ. ಅಂಡ್ ಈ ದಂಧೆ ಇವತ್ತು ನೆನ್ನೆ ನಡೀತಾ ಇರೋದಲ್ಲ. ಅದ್ಯಾವುದೋ ಒಂದು ಆಡಿಯೋದಲ್ಲಿ ಕೇಳಿಸ್ಕೊಳ್ತಾ ಇದ್ದೆ, ಅಲ್ಲಿ ಶಿಕ್ಷಕರು ಹೇಳ್ತಾರೆ ಇವತ್ತಲ್ಲ 2021ರಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ ಹಿಂಗೆ ಅಂತ ಹೇಳ್ತಾರೆ. 2021ರಿಂದ 25 ಅಂತ ಅಂದ್ರೆ 5 ವರ್ಷ ಎಷ್ಟಾಯ್ತ್ರಿ ಅಂದಾಜು? 25 ಲಕ್ಷ ಹಣವನ್ನ ತಿಂದು ತೇಗಿದರೆ ಬಡ ವಿದ್ಯಾರ್ಥಿಗಳ ಹಣವನ್ನ. ಯಾರು ಹೊಣೆ ಇದಕ್ಕೆ? ಯಾರಿ ನೈತಿಕ ಹೊಣೆ ಯಾರು ಇರ್ತಾರೆ? ಯಾವ ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಸ್ಥಳೀಯ ಶಾಸಕರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲಿಯ ಶಿಕ್ಷಕರು ಆಡಿದ್ದೆ ಆಟ, ಮಾಡಿದ್ದೆ ಕಾನೂನು, ಮನ್ಸಿಗೆ ಬಂದಂಗ ಹಣ ವಸೂಲಿ ಮಾಡಿದ್ರು. ಎಸ್, ರಘು ಅಂತಕ್ಕಂಥವ್ರ ಈ ಬಗ್ಗೆ ವಿಡಿಯೋ ಸಾಕ್ಷಿ ಜೊತೆಗೆ ಆಡಿಯೋ ಸಾಕ್ಷ್ಯಾಧಾರಗಳನ್ನ ಒದಗಿಸಿದ್ದಾರೆ. ಈ ದಂಧೆ ಹಿಂದೆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮೋಹನ್, ಪಿಟಿ ಟೀಚರ್, ದೈಹಿಕ ಶಿಕ್ಷಕ ಪ್ರಭುಶಂಕರ್ ಅಂತಕ್ಕಂಥವ್ರು, SDMC ಅಧ್ಯಕ್ಷರಾಗಿದ್ದ ಗಿರೀಶ್, ಇವರ ಕೈವಾಡ ಇದೆ ಅಂತಕ್ಕಂಥ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಉಳಿಸ್ಕೋಬೇಕು ಅಂತ ಸರ್ಕಾರ ಲಕ್ಷ 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 ಅನುದಾನ ಬಿಡುಗಡೆ ಮಾಡ್ತಾ ಇದೆ. ಆದ್ರೆ ಎಕ್ಸಾಮ್ಗೆ ಟ್ಯಾಗ್ ಪೇಪರ್ ತರಬೇಕು, ಎಕ್ಸಾಮ್ಗೆ ಟ್ಯಾಗ್ ತರಬೇಕು, ಚಾಕ್ ಪೀಸ್ ತರಬೇಕು, ಮತ್ತೊಂದು ತರಬೇಕು, ಇನ್ನೊಂದು ತರಬೇಕು ಅಂತ ವಿದ್ಯಾರ್ಥಿಗಳಿಂದಲೇ ಹಣ ವಸೂಲಿ ಮಾಡೋದಾದ್ರೆ ಖಾಸಗಿ ಶಾಲೆಗೂ ನಿಮ್ಗೂ ವ್ಯತ್ಯಾಸ ಏನ್ರಿ? ಸಂಬಂಧಪಟ್ಟವ್ರು ಯಾರ್ಯಾರಿದ್ದಾರೆ ಶಿಕ್ಷಕರು
ವಿದ್ಯಾರ್ಥಿಗಳಿಗೆ ಭ್ರಷ್ಟಾಚಾರ ವಿರೋಧಿಯಾಗಬೇಕು ಅಂತ ಪಾಠ ಮಾಡಬೇಕಾಗಿರೋ ಹಣ ವಸೂಲಿ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಿಮ್ಮಂತ ಶಿಕ್ಷಕರುಗಳು ಯಾವ ಮಾದರಿ, ಯಾವ ಆದರ್ಶ ರೀ ಇದು? ಯಾರಿಗ ಆದರ್ಶ? ಈಗಾಗಲೇ ಮೇಲಧಿಕಾರಿಗಳಿಗೆ ಈ ಬಗ್ಗೆ ದೂರನ್ನು ನೀಡಲಾಗಿದೆ, ಲೋಕಾಯುಕ್ತ ದೂರು ನೀಡಲಾಗಿದೆ. ಏನ್ ಕ್ರಮ ತಗೊಂಡವ್ರು ಇವತ್ತವರೆಗೂ? ಏನು ಕ್ರಮ ಆಗಿಲ್ಲ. ಈ ಕ್ಷಣದವರೆಗೂ ಏನು ಕ್ರಮ ಆಗಿಲ್ಲ. ಪ್ರೇಯರ್ ಆರ್ನಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ 1000 ರೂಪಾಯಿ ತರಬೇಕು ನೀವು ಅಂತ ಆರ್ಡರ್ ಮಾಡ್ತಾರೆ ಟೀಚರ್. ವಿಡಿಯೋ ಇದೆ. ಪೋಷಕರೊಬ್ಬರು ಕರೆ ಮಾಡಿ ಮುಖ್ಯೋಪಾಧ್ಯಾಯರಿಗೆ ಸಾರ್ 1000 ರೂಪಾಯಿ ತರ ಕೇಳಿದ್ದೀರಂತಲ್ಲ ಸಾರ್, ನಮಗೇನಾದ್ರು ಕನ್ಸೆಷನ್ ಇದೆಯಾ ಸಾರ್, ನಾವು ಇಂಥ ಕಮ್ಯುನಿಟಿಗೆ ಬರ್ತೀವಿ? ಇಲ್ಲ, ಇದು ಸರ್ಕಾರಿ ಫೀಸ್ ಅಲ್ಲ ಇದು. ಹಂಗಾಗಿ ಇಲ್ಲಿ ಯಾರಿಗೂ ಕೂಡ ಡಿಸ್ಕೌಂಟ್ ಇಲ್ಲ, ಎಲ್ಲರೂ 1000 ರೂಪಾಯಿ ಕೊಡಬೇಕು, ಕೊಟ್ಕಳಿಸಿ ಮಗಳ ಕೆಲ 1000 ರೂಪಾಯಿ ಅಂತ ಮುಖ್ಯೋಪಾಧ್ಯಾಯ ಮೋಹನ್ ಅವ್ರು ಹೇಳಿದ್ದಾರೆ. ಎಸ್, ಈ ಬಗ್ಗೆ ಏನೇನ್ ನಡೀತಾ ಇದೆ, ಏನಾಗಿದೆ, ಫಸ್ಟ್ ವಿಡಿಯೋ ನೋಡಿ, ಆಡಿಯೋ ನೋಡಿ. ಈ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ರಘು ಅಂತಕ್ಕಂಥವ್ರು. ಏನ್ ಮಾತನಾಡಿದ್ದಾರೆ ಎಲ್ಲ ನೋಡ್ಕೊಂಬನ್ನಿ. ಅಂಡ್ ಇದು ನೋಡಿದ ಮೇಲೆ ನನಗೆ ವಿಶ್ವಾಸ ಇದೆ, ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡ್ತಾರೆ. ಹಾಸನದ ಡಿಡಿಪಿಐ, ಬಿಇಒ ಎಲ್ಲರಿಗೂ ಕೂಡ ದೂರು ಕೊಡಲಾಗಿದೆ. ಪ್ರತಿಯೊಬ್ಬರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನು ಒದಗಿಸ್ತಾರೆ. ಭ್ರಷ್ಟ ಶಿಕ್ಷಕರು ಯಾರ್ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅಂತ ಅನ್ಕೊಂಡು ಮುಂದಿನ ಸುದ್ದಿಗೆ ಹೋಗೋಣ. 50% ಇದೆ. ಫೀಸ್ ಬರ್ದಲ್ಲ ನಾವೇನು ಮಾಡೋಕ್ಕಾಗಲ್ಲ. ಟೀಚರ್ಸ್ಗೆ ಪೇಮೆಂಟ್ ಮಾಡಬೇಕು. ನೀವು ಹೋಗಿ ಮನೆಗೆ ಹೇಳಿ ಫೀಸ್ ಕಲೆಕ್ಟ್ ಮಾಡ್ಕೊ ಬನ್ನಿ. ಅರ್ಥ ಆಯ್ತಲ್ಲ? ಚಂದ್ರ ಅದ್ ಮಾತಾಡಕ್ ಶಕ್ತಿ ಇಲ್ವಾ ನಿಮ್ಗೆ? ಈಗ ಮುಂದಿನ 50% ಇದೆ. ಫೀಸ್ ಬರ್ದಲ್ಲ ನಾವೇನು ಮಾಡೋಕ್ಕಾಗಲ್ಲ. ಟೀಚರ್ಸ್ಗೆ ಪೇಮೆಂಟ್ ಮಾಡಬೇಕು. ನೀವು ಹೋಗಿ ಮನೆಗೆ ಹೇಳಿ ಫೀಸ್ ಕಲೆಕ್ಟ್ ಮಾಡ್ಕೊ ಬನ್ನಿ. ಅರ್ಥ ಆಯ್ತಲ್ಲ? ಚಂದ್ರ ಅದ್ ಮಾತಾಡಕ್ ಶಕ್ತಿ ಇಲ್ವಾ ನಿಮ್ಗೆ? ಈಗ ಮುಂದಿನ ಸರ್ ನಮಸ್ತೆ. ತಂದೆ ಮಾತಾಡ್ತಾ ಇರೋದು. ಹೇಳಿ. ಬೆಳಿಗ್ಗೆ ಫೀಸ್ ಕೇಳ್ತಾ ಇದ್ಲು. ಎಷ್ಟು ಸರ್ ಫೀಸ್? 1000. ಅಲ್ಲ ಸರ್, ಎಸ್ಟಿಗೂ ಅಷ್ಟೇನೆ? ಎಲ್ರಿಗೂ ಕಾಮನ್ ಆಗಿ ಎಲ್ರಿಗೂ 1000. ಅದೀಗ ನಿಮಗೆ ಕೊಡ್ಬೇಕಾ ಸರ್, ಪಿ ಟೀಚರ್ ಕೊಡ್ಬೇಕಾ? ಈಗ ನಮಗ್ ಕೈಲಿ ಕೊಟ್ರು ಆಗುತ್ತೆ, ಅವ್ರ ಕೈಲಿ ಕೊಟ್ರು ಆಗುತ್ತೆ, ಯಾರ ಕೈಲಿ ಕೊಟ್ರು. ಅದಕ್ಕೆ ಸರ್ ಬೆಳಿಗ್ಗೆ ಕೇಳ್ತಾ ಇದ್ಲು, ಅದಕ್ಕೆ ಕೇಳಿದೆ ಸರ್. ಕೊಟ್ಟು ಕಳ್ಸಿ. ಹಂಗ ನಮ್ಗೆ ಅಷ್ಟಿಗೆ ಏನು ಇದು ಕಮ್ಮಿ ಇಲ್ವಾ ಸರ್? ಅಲ್ಲ, ಅದು ಗೌರ್ಮೆಂಟ್ ಫೀಸ್ ಟೈಪ್ ಅಲ್ಲ. ನಮ್ದು ಇದು ಎಕ್ಸಾಮ್ಗಳು ಎಲ್ಲರೂ ಎಕ್ಸಾಮ್ಗೆ ಆನ್ಸರ್ ಶೀಟ್ಗೆ ಐಡಿ ಕಾರ್ಡ್ ಕೊಟ್ರಲ್ಲ, ಐಡಿ ಕಾರ್ಡು ಅವಕ್ಕೆ ಮತ್ತೆ ಯೂನಿಯನ್ ಡೇ ಮಾಡ್ತೀವಲ್ಲ ಅದಕ್ಕೆ ಇದೆ ಮಾಹಿತಿ ಹೇಳಿದೆ ಅವಳಿಗೆ ಏನೇನು ಅಂತ. ಅದಕ್ಕೆ ಸರ್ ಕೇಳಿದೆ. ಎಸ್ಸಿಗೆ ನಮ್ದು ಎಲ್ರಿಗೂ ಒಂದೇ ಕಾಮ. ಸರಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಘು ಅಂತೇಳಿ, ಹೊಳೆನರಸೀಪುರ, ಬೆದ್ನಳ್ಳಿ ಗ್ರಾಮ, ಹಾಸನ ಡಿಸ್ಟಿಕ್ಕೆ. ಸೊ ನಾನು ಇವತ್ತು ಒಂದು ಆದರ್ಶ ಸ್ಕೂಲ್ ಅಂತ ಹೊಳೆನರಸೀಪುರದಲ್ಲಿರುವಂಥ ಒಂದು ಆದರ್ಶ ಸ್ಕೂಲ್ ಮೇಲೆ ನಾನು ಆರೋಪ ಮಾಡ್ತೀನಿ. ಸೊ ತುಂಬ ಭ್ರಷ್ಟಾಚಾರ ನಡೀತಿದೆ ಅಂತ. ಸೊ ಅಲ್ಲಿನ ಎಚ್.ಎಂ ಆದಂಥ ಮೋಹನ್ ಸರ್ ಅವರು ಹಾಗೂ ಪಿ ಟಿ ಮಾಸ್ಟರ್ ಆದಂಥ ಪ್ರಭುಶಂಕರ್ ಅವರು, STMC ಅಧ್ಯಕ್ಷರಾದಂಥ ಗಿರೀಶ್ ಅವರು, ಮಾರ್ಗೋಡ್ನಹಳ್ಳಿ ಅವರು, ಇವರು 3 ಜನ ಸೇರ್ಕೊಂಡು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಹಗರಣ ಮಾಡಿದರು. ಯಾವ ರೀತಿ ಅಂತಂದರೆ, ಒಂದೊಂದು ಮಕ್ಕಳ ಹತ್ರ ಇವತ್ತು ಆದರ್ಶ ಶಾಲೆಯಲ್ಲಿ 532 ಮಕ್ಕಳಿದ್ದಾವೆ. ಒಂದೊಂದು ಮಕ್ಕಳ ಹತ್ರ 1,000 ರೂಪಾಯಿನ ದುಡ್ಡನ್ನ ಇಸ್ಕೊತಾ ಇದ್ದಾರೆ. ಅಂದರೆ 532 ಮಕ್ಕಳಿಗೆ 5,32,000 ರೂಪಾಯಿ ದುಡ್ಡಾಯಿತು. ಇದನ್ನು ಏನು ಮಾಡ್ತಾರೆ, ಇದು ಗೌರ್ಮೆಂಟ್ ಆಧಾರಿತ ಶಾಲೆ ಇರೋದ್ರಿಂದ 1 ರೂಪಾಯಿ ದುಡ್ಡನ್ನ ಕಲೆಕ್ಟ್ ಮಾಡೋಂಗಿಲ್ಲ. ಇದನ್ನು ಯಾವುದೇ ಒಂದು DDPIಗೆ ವಿಷಯ ತಿಳಿಸಲ್ಲ, BOರ್ಗೂ ವಿಷಯ ತಿಳಿಸಲ್ಲ. ಇದನ್ನು 2021ರಿಂದ ಕಲೆಕ್ಟ್ ಮಾಡ್ಕೊಬೋತಾರೆ 1000ನ. ಅಂದರೆ ಇಲ್ಲಿವರೆಗೂ 25 ಲಕ್ಷ ದುಡ್ಡನ್ನ ಕಲೆಕ್ಟ್ ಮಾಡಿದ್ದಾರೆ. ಅದಾದಮೇಲೆ ಏನು ಮಾಡ್ತಾರೆ, 2017-18ರಲ್ಲಿ ಏನು ಮಾಡ್ತಾರೆ, 500 ರೂಪಾಯಿ ಕಲೆಕ್ಟ್ ಮಾಡ್ಕೊ ಬರ್ತಿದ್ದಾರೆ. ಅದು ಹೆಚ್ಚು ಕಮ್ಮಿ 12 ಲಕ್ಷ ದುಡ್ಡು ಕಲೆಕ್ಟ್ ಆಗುತ್ತೆ. ಇಲ್ಲಿವರೆಗೂ 45-50 ಲಕ್ಷಗಳನ್ನ ಫ್ರಾಡ್ ಮಾಡಿದ್ದಾರೆ. ಈ ವಿಚಾರವಾಗಿ ಏನು ಮಾಡ್ತೀನಿ, ಅವರನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಹೇಳ್ತೀನಿ, ಏನಕ್ಕೆ ಸರ್ ದುಡ್ಡು ಕಲೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ, ಈ ರೀತಿ ಗೆಸ್ಟ್ ಟೀಚರ್ಗಳಿಗೆ ಅದಕ್ಕೆ ಅಂತ ರೀಸನ್ಗಳನ್ನ ಕೊಡ್ತಾರೆ. ನಾನು DDPI ಅವ್ರನ್ನ ಭೇಟಿ ಆಗ್ತೀನಿ. ಸರ್, 1,000 ರೂಪಾಯಿನ ದುಡ್ಡು ತಗೊಳ್ಳೋಕ್ಕೆ ಸರ್ಕಾರ ಆದೇಶ ಮಾಡಿದ್ಯಾ, ನೀವು ಆದೇಶ ಮಾಡಿದ್ದೀರಾ ಅಂತ. ಸೊ DDPI ಸರ್ ಶಾಕ್ ಆಗ್ತಾರೆ. ಶಾಕ್ ಆದಾಗ ಏನು ಮಾಡ್ತಾರೆ, ಹೊಳೆನರಸೀಪುರ BO ಆದಂಥ ಸೋಮಲಿಂಗೇಗೌಡರು ಸರಿಗೆ ಕಾಲ್ ಮಾಡ್ತಾರೆ. ಸೋಮಲಿಂಗೇಗೌಡರು ಸರ್, ನನಗೂ ವಿಚಾರಗಳು ಮುಡಿಸಿಲ್ಲ, ಇದ್ರ ಬಗ್ಗೆ ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ಬಿಟ್ಟು ನೋಟಿಸ್ ಜಾರಿ ಮಾಡ್ತಾರೆ. ಸೊ ಆ ನೋಟಿಸ್ಗೆ ಇವತ್ತು ಸಹ ಅವರಿಗೆ ಏನು ಮಾಡ್ತಾರೆ, ಪ್ರತ್ಯುತ್ತರವಾಗಿ ಕೊಡಲ್ಲ. ನನ್ನ ಮೇಲೆ ಕರೆಸ್ತಾರೆ, ನಾನು ಕರೆಸಿ ಸಂಧಾನ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾರೆ. ನಾನಿಲ್ಲ, ನಾನು ಲೋಕಾಯುಕ್ತಕ್ಕೆ ಕೊಡ್ತೀನಿ ಇದನ್ನು. ಇದು ತುಂಬ ದೊಡ್ಡ ಮಟ್ಟದ ಹಗರಣ. ಅಲ್ಲಿ ಹೋದವರಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಅವ್ರ ಹತ್ರ 1,100 ರೂಪಾಯಿದನ್ನು ದೊಡ್ಡ ವಿಚಾರನೇ ಅದು ವಸೂಲಿ ಮಾಡ್ತಾ ಇರೋದು. ಇಂಥ ಲಕ್ಷಾಂತರ ರೂಪಾಯಿ ಇನ್ನೂ ಏನೇನು ಮಾಡಿದ್ದಾರೆ, ಎಷ್ಟು ಕೋಟಿ ಅನುದಾನ ಬಂದಿದೆ, ಎಷ್ಟು ಮಟ್ಟಿಗೆ ಅದನ್ನು ಮಿಸ್ಯೂಸ್ ಮಾಡಿದ್ದೀರಾ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತೀನಿ, ಇದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ನಾನು DDPಯಿಂದ ಹಿಡಿದು ಲೋಕಾಯುಕ್ತರಿಂದ ಹಿಡಿದು DC ಆಫೀಸಿಂದ
ಪ್ರತಿಯೊಬ್ಬರಿಗೂ ಏನು ಮಾಡ್ತೀನಿ ನಾನು ಮಾಹಿತಿಯನ್ನು CD ಮುಖಾಂತರ ಅಲ್ಲಿಗೆ ತಲುಪಿಸ್ತಾ ಬರ್ತೀನಿ. ಅವರಿಗೆ ರೈಟಿಂಗಲ್ಲಿ ಕೊಡ್ತೀನಿ ಈ ಥರ ಆಗಿದೆ ಅಂತ, ಎಲ್ಲರೂ ಕ್ರಮ ಕೈಗೊಳ್ಳಿ ಅಂತಲೂ ಸಹ ವಿಚಾರಗಳನ್ನ ಮುಡಿಸ್ತಿದ್ದೀನಿ. ನಂತರ ಇದು ಭ್ರಷ್ಟಾಚಾರ ನಿಲ್ಲಬೇಕು ಇಲ್ಲಿಗೆ, ಇಲ್ಲ ನಿಲ್ಲಿಲ್ಲ ಅಂತಂದರೆ ಅದೇ ನಮ್ಮ ಪೋಷಕರು ಸಾರ್ವಜನಿಕರು ಸೇರಿ ದೊಡ್ಡದಾಗಿ ಉಗ್ರ ಹೋರಾಟ ಮಾಡಲಿಕ್ಕೂ ನಾವು ರೆಡಿ ಇದ್ದೀವಿ. ಇದಕ್ಕೋಸ್ಕರ ಎಲ್ಲ ಮಾಧ್ಯಮಕ್ಕೂ ತಿಳಿಸ್ಕೊಡ್ತೀನಿ. ದಯವಿಟ್ಟು ಆ ಮಕ್ಕಳಿಗೆ, ಆ ಬಡ ಜನ ಓದಿಸಿರೋ ಮಕ್ಕಳಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ ನಿಮ್ರಿಗೂ.